ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರಿವ್ಯೂ ಮ್ಯಾಚ್ಗೆ ಹೋಗೋಣ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ RR ಅನ್ಬೋದು. RR ಅವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು ಅನ್ಬೋದು. ಒಳ್ಳೆ ಪಾಯಿಂಟ್ ಅನ್ಬೋದು. ಇವರು ಟಾಸ್ನ ಗೆದ್ದು ನನ್ನ ಪ್ರಕಾರ ಇವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ವಿರಾಟ್ ಕೊಹ್ಲಿ ಅವರು 100 ಹೊಡೆದ್ರು, ಇವ್ರಿಗೆ ಸಾಕಾಗಲಿಲ್ಲ. ಮತ್ತು ಮೇನು ಗುರು ಇಲ್ಲಿ ವಿರಾಟ್ ಕೊಹ್ಲಿ, ಡೂಪ್ಲೆಸ್ ಎಲ್ಲರೂ ಚೆನ್ನಾಗಿ ಆಡ್ತಾನೆ ಇದ್ರು. ನನ್ನ ಪ್ರಕಾರ ಇವರು 10 ಓವರ್ ತನಕ ಅಂಥ ವಿಕೆಟ್ ಏನು ಬಿದ್ದಿರಲಿಲ್ಲ. 13ನೇ ಓವರ್ಗೆ 125 ಒಂದು ವಿಕೆಟು. ಮತ್ತು ಡೂಪ್ಲೆಸ್ ಅವರು ಫಸ್ಟ್ ಔಟ್ ಆದರು ನನ್ನ ಪ್ರಕಾರ. ಮತ್ತು ಮ್ಯಾಕ್ಸ್ವೆಲ್ ಅವರು ಮತ್ತೊಮ್ಮೆ ಔಟ್ ಆಗ್ತಿದ್ದಾರೆ. ಸೇಮ್ ಗುರು 4 ಮ್ಯಾಚಲ್ಲಿ ಏನೇನು ಔಟ್ ಆಗಿದ್ರು ಹಂಗೆ ಔಟ್ ಆಗ್ತಿದ್ದಾರೆ. ಮತ್ತು ಇವರು ಮಿನಿಮಮ್ಮು ವಿರಾಟ್ ಕೊಹ್ಲಿಯಿಂದನೇ ಇದು ಆಲ್ಮೋಸ್ಟ್ ಮ್ಯಾಚ್ ಜಾಸ್ತಿ ಸ್ಕೋರ್ ಹೊಡೆದ್ರು ಅನ್ಬೋದು. ಇವ್ರು ಅಂಥ ಆವ್ರೇಜ್ ಸ್ಕೋರ್ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಇವರು ಸ್ಕೋರ್ ಹೊಡೆದಿದ್ದು ನನ್ನ ಪ್ರಕಾರ ಇಲ್ಲಿ 188 ಅನ್ಬೋದು ನನ್ನ ಪ್ರಕಾರ. ಇಲ್ಲಿ 188ನ ಹೊಡೆದು 3 ವಿಕೆಟ್ ಕಿತ್ಕೊಂಡ್ರು. ಇವ್ರು ಅಂಥ ಹೇಳ್ಕೊಳ್ಳೋ ಸ್ಕೋರ್ ಅಲ್ಲ, ಯಾಕೆಂದರೆ ಇದು ಸ್ಲೋ ಸ್ಕೋರ್ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ 200-210 ಇದ್ದಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು ಅನ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿನೇ ಆಡಬೇಕು ಅಂದರೆ ಇಲ್ಲಿ ಕಷ್ಟ ಆಗ್ಬೋದು. ಮತ್ತು ಡೂಪ್ಲೆಸ್ ಅವರು ಅಂಥ ಫಾರ್ಮಲ್ಲಿ ಏನಿಲ್ಲ, ಬರೀ 44 ಔಟ್ ಆದರು. ಮತ್ತು ಮ್ಯಾಕ್ಸ್ವೆಲ್ ಅಷ್ಟೇ. ನನ್ನ ಪ್ರಕಾರ ಇವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಇವರು ವಿರಾಟ್ ಕೊಹ್ಲಿ 100 ಹೊಡೆದ್ರು, ಅಂಥ ರನ್ ಏನು ಬರಲಿಲ್ಲ ಅನ್ಬೋದು. ಅವರು ಬಾಲ್ ಟು ಬಾಲ್ ಹೊಡೆದ್ರು, ಸ್ಲೋ 100 ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಚಾಹಲ್ ಆಗಲಿ, ಟ್ರೆಂಟ್ ಬೋಲ್ಟ್ ಆಗಲಿ, ಅಶ್ವಿನ್ ಆಗಲಿ, ಮತ್ತು ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಮೇನ್ ಇಲ್ಲಿ ಚಾಹಲ್ ಚೆನ್ನಾಗಿ ಮಾಡಿದ್ರು, 4 ಓವರ್ಗೆ 2 ವಿಕೆಟ್ ತೆಗ್ದು. ಮತ್ತು ಅಶ್ವಿನ್ ಅವರು ಒಳ್ಳೆ ಗುಡ್ ಬೌಲಿಂಗ್ ಅನ್ಬೋದು. ಮತ್ತು ಇವ್ರ ಕಡೆ ಆವೇಶ್ ಖಾನು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿತ್ತು ಗುರು. ಇವ್ರ ಕಡೆ ಬೌಲಿಂಗಿಂದನೇ ಇವರು ಜಾಸ್ತಿ ಕಡಿಮೆ ರನ್ ಹೊಡೆದ್ರು ಅನ್ಬೋದು. ಇವ್ರದ್ದು ಸಿಕ್ಕಾಪಟ್ಟೆ ಪವರ್ ಪ್ಲೇಲಿ ರನ್ ಹೋದ್ರು, ಮತ್ತು ಪೀಕ್ ಓವರಲ್ಲಿ ರನ್ ಹೊಡೆಸ್ಕೊಂಡ್ರು. ಇವರು ಲಾಸ್ಟ್ ಡೆತ್ ಓವರಲ್ಲಿ ಅಷ್ಟು ರನ್ ಹೊಡೆಸ್ಕೊಳ್ಳಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಆವೇಶ್ ಖಾನ್ ಅವ್ರು ರನ್ ಹೊಡೆಸ್ಕೊಂಡ್ರು, 46 ರನ್ ಹೊಡೆಸ್ಕೊಂಡ್ರು, ಅದೇನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇವರು 183 ಹೊಡೆದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರು, 112 ಹೊಡೆದ್ರು, ಅದು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು ಅನ್ನೋಕ್ಕಿಂತ ಇವರು ನಾರ್ಮಲ್ ಬೌಲಿಂಗ್ ಅನ್ಬೋದು ಗುರು. ನಾರ್ಮಲ್ ಬೌಲಿಂಗಿಂತ ಒಟ್ಟಿನಲ್ಲಿ ನಾರ್ಮಲ್ ಬ್ಯಾಟಿಂಗ್ ಅನ್ಬೋದು. ಇವ್ರ ಕಡೆ ಬ್ಯಾಟಿಂಗ್ ಇರಲಿಲ್ಲ. ಒಟ್ಟಿನಲ್ಲಿ RCB ಕಡೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ಔಟ್ ಆಗ್ಬಿಟ್ಟಿದ್ರೆ ಇವರು ಮೋಸ್ಟ್ಲಿ 80ಕ್ಕೋ 60ಕ್ಕೋ ಔಟ್ ಆಯ್ತಿದ್ರೇನೋ. ಇದು ಸಿಕ್ಕಾಪಟ್ಟೆ ಲಾಸ್ಟ್ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಎಲ್ಲ ಅಂದಿದ್ರೆ ಮ್ಯಾಚ್ಗೆಲ್ಲ ಕಷ್ಟ ಆಯ್ತಿತ್ತು. ಒಟ್ಟಿನಲ್ಲಿ ಅದು 183ನ ಚೇಸ್ ಮಾಡೋಕ್ಕೆ ಬಂದವರು ಫಸ್ಟ್ 2ನೇ ಓವರ್ಗೆ ಯಶಸ್ವಿ ಜೈಸ್ವಾಲ್ ಔಟ್ ಆದರು. ಮತ್ತು ಸಂಜು ಸ್ಯಾಮ್ಸಂಗು ಮತ್ತು ಜಾಸ್ ಬಟ್ಲರು ಎಷ್ಟು 15ನೇ ಓವರು 14ನೇ ಓವರ್ ತನಕ ಒಳ್ಳೆ ಮ್ಯಾಚ್ ಆಡಿದ್ರು ಅನ್ಬೋದು. ಮೇನ್ ಇಲ್ಲಿ ಜಾಸ್ ಬಟ್ಲರ್ ಎಲ್ಲ ಮ್ಯಾಚಲ್ಲೂ ಒಂದು 4 ಮ್ಯಾಚಲ್ಲಿ ಮಿನಿಮಮ್ 11ಕ್ಕೆ ಔಟ್ ಆಗಿದ್ರು. ಇಲ್ಲೇನು ಮ್ಯಾಟ್ರ್ ಆಗಲಿಲ್ಲ, ಯಾಕೆಂದರೆ ಇಲ್ಲಿ ಇವರು ಸಿಕ್ಕಾಪಟ್ಟೆ ಫಾರ್ಮ್ಗೆ ತರಿಸ್ಕೊಂಡ್ರು ಅನ್ಬೋದು. ಅದು RCB ಮೇಲೆ ಫಾರ್ಮ್ಗೆ ಬಂದರು ಅನ್ಬೋದು. ನಮ್ಮ RCB ಹೆಂಗೆ ಅಂದರೆ ಬೇರೆಯವ್ರ ಫಾರ್ಮಲ್ಲಿ ಅಂದರೆ ಬನ್ನಿ ನಮ್ಮೇಲೆ ಆಡಿ, ಫಾರ್ಮಿಗೆ ಬರ್ಸ್ಕೊಡ್ತೀವಿ ಅಂತ ಬರ್ಸ್ಕೊಂಡ್ರು. ಒಟ್ಟಿನಲ್ಲಿ ಇವ್ರು ಅಂಥ ಬೌಲಿಂಗ್ ಏನು ಇರಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಸಿಕ್ಕಾಪಟ್ಟೆ ರನ್ಗಳು ರೀಕೌಟ್ ಆದರು. ಇವ್ರು ಪವರ್ ಪ್ಲೇ 1 ವಿಕೆಟ್ ತೆಗೆದ್ರು, ಅಂಥ ಮ್ಯಾಟ್ರ್ ಏನು ಆಗಲಿಲ್ಲ. ಇಲ್ಲಿ ಸ್ಪಿನ್ನರು ಇಲ್ಲ, ಇಲ್ಲಿ ಸ್ಪೀಡ್ ಬೌಲರು ಇಲ್ಲಿ ಮೊಹಮ್ಮದ್ ಶಮಿ ಅಣ್ಣ ಅಂಥದ್ದು ಏನು ಮಾಡಲಿ. ಸಿರಾಜ್ ಅಣ್ಣ ನನ್ನ ಪ್ರಕಾರ ಅಂಥ ವಿಕೆಟ್ ಏನು ತೆಗಿಲಿಲ್ಲ. ಯಾವುದೋ ಒಂದು ಗ್ಯಾಪಲ್ಲಿ 1 ವಿಕೆಟ್ ತೆಗೆದ್ರು ಅಷ್ಟೇ ಹೊರತು ಇಲ್ಲಿ ಅಂಥ ಬೌಲಿಂಗ್ ಚೇಂಜ್ ಇಲ್ಲ. ಇವ್ರು ಏನು ತಪ್ಪು ಮಾಡ್ತಿರೋದಂದರೆ ಇವರು ಗ್ರೀನ್ನ ನನ್ನ ಪ್ರಕಾರ ಇವರು ಪವರ್ ಪ್ಲೇ ಬೌಲಿಂಗ್ ಹಾಕಿಸ್ರೆ ನನ್ನ ಪ್ರಕಾರ ಇವರು ವಿಕೆಟ್ ತೆಗಿಯೋ ಚಾನ್ಸಸ್ ಇದ್ರೂ ಇರ್ಬೋದಿತ್ತು. ಇವರು ಬೌಲಿಂಗೂ ಇಲ್ಲ, ಈತಗೆ ಬ್ಯಾಟಿಂಗೂ ಇಲ್ಲ. ವಿರಾಟ್ ಕೊಹ್ಲಿ ಔಟ್ ಆದರೆ ಎಲ್ಲ ಔಟ್ ಆಯ್ತಾರೆ. ಒಟ್ಟಿನಲ್ಲಿ ಇವರು ನನ್ನ ಪ್ರಕಾರ RCB ಗೆಲ್ಲೋ ಚಾನ್ಸಸ್ ಇತ್ತು ಅನ್ಬೋದಿತ್ತು. ಯಾಕೋ ಸಿಕ್ಕಾಪಟ್ಟೆ ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ, ಜಾಸ್ ಬಟ್ಲರ್ ಆಗಲಿ, ಒಟ್ಟಿನಲ್ಲಿ ಜಾಸ್ ಬಟ್ಲರ್ ನನ್ನ ಪ್ರಕಾರ 100 ಹೊಡೆದ್ರು. ಮತ್ತು ಸಂಜು ಸ್ಯಾಮ್ಸಂಗ್ 69 ಹೊಡೆದ್ರು. ಮತ್ತು ಎಡ್ ಮೇಯರು ಬೇಗನೆ ಮ್ಯಾಚ್ ಮುಗಿಸೋಕೆ ಟ್ರೈ ಮಾಡಿದ್ರು. ಒಟ್ಟಿನಲ್ಲಿ ಲಾಸ್ಟ್ ಓವರಲ್ಲಿ ಚೆನ್ನಾಗಿ ಆಡಿದ್ರು ಗುರು ಎಡ್ ಮೇಯರ್ ನನ್ನ ಪ್ರಕಾರ. ಮತ್ತು ಬೇಗ ಪರಾಗ್ ಅವರು ಔಟ್ ಆದರು, ಅದೇನು ಮ್ಯಾಟ್ರ್ ಆಗಲಿಲ್ಲ. ಅವರು ಪರಾಗ್ ಕ್ಯಾಚಿನ ವಿರಾಟ್ ಕೊಹ್ಲಿ ಹಿಡಿದ್ರು, ಅಲ್ಲಿ ಏನು ಮ್ಯಾಟ್ರ್ ಆಗ್ತಿರಲಿಲ್ಲ, ಯಾಕೆಂದರೆ ಬಾಲ್ ಟು ಬಾಲ್ ರನ್ ಬೇಕಿತ್ತು. ತಾಳ್ಮೆ ಆಡಿದ್ರು ಅನ್ಬೋದು ನನ್ನ ಪ್ರಕಾರ RR ಅವರು. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು ನನ್ನ ಪ್ರಕಾರ. ಚಾಹಲ್ದು ಚೆನ್ನಾಗಿತ್ತು ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಇವ್ರ ಕಡೆ ಬೌಲಿಂಗು ಬ್ಯಾಟಿಂಗ್ ಎಲ್ಲ ಚೆನ್ನಾಗಿತ್ತು. ಮತ್ತು ಫೀಲ್ಡಿಂಗು RCB ಕಡೆ ಸಿಕ್ಕಾಪಟ್ಟೆ ಲ್ಯಾಗ್ ಹೊಡಿತು ಅನ್ಬೋದು ನನ್ನ ಪ್ರಕಾರ. 1-2 ಕ್ಯಾಚ್ 3 ಬಿಟ್ರು, ಮತ್ತು ವಿರಾಟ್ ಕೊಹ್ಲಿನ ಕ್ಯಾಚ್ ಬಿಟ್ರು. ಮತ್ತು ಫೀಲ್ಡಿಂಗ್ಗಳು ಸಿಕ್ಕಾಪಟ್ಟೆ ಲ್ಯಾಗ್ ಹೊಡಿತು ಇವ್ರದ್ದು.
ಅದರಿಂದ ಮ್ಯಾಚ್ ಸೋತರು ಅನ್ಬೋದು. ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ಔಟ್ ಆಗಿಬಿಟ್ಟಿದ್ರೆ ಮ್ಯಾಚ್ ಎಲ್ಲೋ ಬೇಗನೆ ಮುಗಿಸ್ಬಿಡ್ತಿದ್ರೇನೋ. ಇವರು ಮತ್ತೆ ಬೇಗನೆ ಮುಗಿಸಿದ್ರು ಅನ್ಬೋದು. ಎಷ್ಟು 19ನೇ ಓವರ್ಗೆ ಆಲ್ಮೋಸ್ಟ್ ಮುಗಿಸಿದ್ರು. 19 ಓವರ್ಗೆ 183 ಟಾರ್ಗೆಟ್ ಇದ್ದು 189 ಹೊಡೆದು 4 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಆರ್ ಅವರು ಗೆದ್ದರು. ಒಟ್ಟಿನಲ್ಲಿ ಮೇನ್ ಇಲ್ಲೇನಾದ್ರು ವಿರಾಟ್ ಕೊಹ್ಲಿ ಅಂದಿದ್ರೆ ಮ್ಯಾಚು ಹೊಗೆ ಆಗೋ ಮೂಮೆಂಟ್ ಇದು ಇರ್ತಿತ್ತು. ಒಟ್ಟಿನಲ್ಲಿ RCB ಹ್ಯಾಟ್ರಿಕ್ ಸೋಲು ಅನ್ಬೋದು. ನಾವು ಹ್ಯಾಟ್ರಿಕ್ ಸೋಲ್ನೇ ದಾಖಲೆ ಮಾಡ್ತೀವಿ ಅಂದ್ಬಿಟ್ರಿ